यदा यदा हि धर्मस्य ग्लानिर्भवति भारत अभ्युत्थानम् अधर्मस्य पवित्राणाय साधूनां धर्म संस्थापनार्थाय संभवामि युगे युगे. ಇದೇನ್ರಪ್ಪ ಬಂದ ತಕ್ಷಣ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ದೇವರ ಶ್ಲೋಕ ಹೇಳ್ತಾ ಇದ್ದಾನಲ್ಲ, ಇವನು ಯಾವ ಆಚಾರ್ಯ ಇರಬೇಕಂತೀರಾ? ನೋ ನೋ, ನಾನು ಯಾವ ಆಚಾರ್ಯನೂ ಅಲ್ಲ, ಆಚಾರ್ಯನೂ ಅಲ್ಲ. ಹೆಣ್ಣು ಗಂಡುಗಳ ಸಂಭೋಗದ ಸಂಘರ್ಷಣೆಯಲ್ಲಿ ಉದ್ಭವಿಸಿ ಬಂದ ಕಾಮಾಂಧನು ನಾನು. ಕಲಿಯುಗದಲ್ಲಿ ಅನ್ಯಾಯ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂಥ ದಾಳ ಧನಿಕರದ ಬಳಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕೋದಕ್ಕೆ ಆ ದೇವರು ಯಾವುದೇ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ. ಆ ದೇವರು ಹುಟ್ಟೋದಂದ್ರೆ ಏನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಏನು? ಸಾಧ್ಯವಿಲ್ಲ. ಇಲೆಕ್ಷನ್ ವೋಟಿಂಗ್ ನಡೆಯುವ ಒಂದು ದಿನ ಮುಂಚಿತವಾಗಿ ನೋಟಿನ ಕಟ್ಟನ್ನು ಸೂಟಿಗೆ ಸ್ಲಿಪ್ ಪ್ಯಾಕ್ ಮಾಡಿ ರಾತ್ರಿ ಎಲ್ಲ ಹಳ್ಳಿಗಳಿಗೆ ಪಾರ್ಸಲ್ ಮಾಡ್ತೇವೆ. ಒಂದೊಂದು ಹೋಟಿಗೆ 1000 2000 ಅಂತೆ ಹಣ ದಾನ ಮಾಡಿದೀವಲ್ಲ, ಹೆಂಗ್ ತೆಗಿಬೇಕಪ್ಪ? ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದ ಒಬ್ಬ ರೈತ ಅವ ಎಷ್ಟೇ ಕಷ್ಟಾದ್ರೂ ಭೂಮಿ ಮೇಲೆ ತೆಗಿಬೇಕು ಅಂದಾಗ ನಾವು ನಿಮ್ಮ ತಲೆ ಮ್ಯಾಗ ಬಂಡವಾಳ ಹಾಕಿದ್ದೀವಿ ಅಂದಮೇಲೆ ನಿಮ್ಮ ತಲೆ ಮ್ಯಾಗ ತೆಗಿಬೇಕು. ನಾವು ಹೊಡಿತೀವಿ. ಹೆಂಗ್ ಹೊಡಿತೀವಿ ಗೊತ್ತಾ? ಜಾರಿ ಬಿದ್ರು ಜನ ನೋಡಿರಬಾರ್ದು, ಉಚ್ಚ ಒಯ್ದ್ರು ಕಚ್ಚ ಗೊತ್ತಾಗಿರ್ಬಾರ್ದು. ಹಂಗ್ ಹೊಡಿತೇವೆ. ಜಗತ್ತಿಗೆ ಅನ್ನ ಹಾಕುವ ರೈತ ಈ ದೇಶದ ಬೆನ್ನೆಲುಬು ಅಂತಾರ. ಆದ್ರೆ ಇಲ್ಲಿವರೆಗೂ ಯಾವ ರೈತನು ಶ್ರೀಮಂತ ಆಗೇ ಇಲ್ಲ. ಯಾಕಂತ ಒಬ್ಬರಾದ್ರೂ ವಿಚಾರ ಮಾಡಿದ್ದೀರಾ? ಹಂಗ ಮಾಡಂಗಿಲ್ಲ. ಆ ವಿಚಾರ ಮಾಡೋದಕ್ಕ ನಮ್ಮಂತ ಶ್ರೀಮಂತರು ಬಿಡಂಗಿಲ್ಲ. ಹಂಗಾದ್ರೆ ಈ ನಮ್ಮ ದೇಶದಲ್ಲಿ ರೈತನಿಗೆ ಬೆಲೆನೇ ಇಲ್ವಾ? ಹಿಂಗಾದ್ರೆ ನಮ್ಮ ರೈತ ಯಾವಾಗ್ರಿ ಉದ್ಧಾರ ಅಕ್ಕನ? ಅಕ್ಕನ ನಾವು ಹೇಳಿದಾಗ ಮಾಡಿಕೊಂಡ್ರೆ ಮಾತ್ರ ಆಗ್ತಾನ. ರೈತ ತಾನು ಬೆಳೆದಂಥ ಕಾಳು ದವಸ ಧಾನ್ಯಗಳವರೆಗೂ 2 ವರ್ಷದ ತನಕ ತನ್ನ ಮನೆಯಲ್ಲಿ ಶೇಖರಣೆ ಮಾಡಿಡಬೇಕು. ಹಸಿವಾದ್ರೆ ತಾನು ತನ್ನ ಕುಟುಂಬದವರು ಮಾತ್ರ ತಿನ್ನಬೇಕು, ಇನ್ನುಳಿದವರಿಗೆ ಯಾರಿಗೂ ಕೊಡಬಾರ್ದು. ಆಗ ಈ ದೇಶ ಹಸಿವಿನಿಂದ ಆರಿಸತೈತಿ, ಸರ್ಕಾರದ ಬುಡ ಮೇಲಾಕೈತಿ. ಆಗ ಈ ಶ್ರೀಮಂತ ರೈತನಿಗ ಪ್ರಾರಂಭ ಆಕೈತಿ. ಈ ಮಾತು ನಮ್ಮಪ್ಪ ನನಗೂ ಕಾರ್ಯ ಐತಿ.
ಮಾವ ಹೆಂಗ ಮಾಡ್ರಿ ಈಗ ಅವ್ರ ಲೇ ಶೆಟ್ಟಿ ಹೇಳಪ್ಪ ಸೊಮ್ಮನೆಂದರೆ ಲೇ ಆಯ್ತಪ್ಪ ಸಿಗರೇಟ್ಗಳ ಫ್ಯಾಕ್ಟ್ರಿ ಕಟ್ತೀವಿ, ಜನ ದುಡ್ಡು ಕೊಟ್ಟು ಅದನ್ನು ಸೇದತಾರ. ಸೇದುವುದು ಅತಿಯಾಗಿ ಕೊನೆಗೆ ಒಂದು ದಿನ ಸಾಯ್ತಾರ. ಅದೇ ದುಡ್ಡಿನಿಂದ ನಾವು ಶ್ರೀಮಂತರಾಗ್ತೇವೆ. ಗುಟ್ಕಾ ತಂಬಾಕಿನ ಫ್ಯಾಕ್ಟ್ರಿ ಕಟ್ತೇವೆ, ಜನ ದುಡ್ಡು ಕೊಟ್ಟು ಅದನ್ನು ತಿಂತಾರ. ತಿನ್ನುವುದು ಅತಿಯಾಗಿ ಕೊನೆಗೆ ಒಂದು ದಿನ ಸಾಯ್ತಾರ. ಅದೇ ದುಡ್ಡಿನಿಂದ ನಾವು ಶ್ರೀಮಂತರಾಗ್ತೇವೆ. ಬಡವರು ಬಡವರಾಗಿ ಇರಬೇಕು, ನಮ್ಮಂತ ಶ್ರೀಮಂತರಾಗೇ ಇರಬೇಕು. ಯಾಕೆ ಗೊತ್ತಾ? ರಾಜಕೀಯ ರಣರಂಗದಲ್ಲಿ ಮೆರೆಯುವ ನಮ್ಮತ್ತವರಿಗೆ ಒಂದು ನಿಯಮ. ಈ ರಾಜವ್ರ ಮಂದ್ರ ಮಾತಾಡಿದನ ಮಾಡಿ ತೋರ್ಸಾನೆ, ಮಾಡಿದ್ದಾನೆ ಮಾತಾಡಿ ತೋರ್ಸಾನೆ. ಅದು ಈ ಪಾಟೀಲ. ओसी किसका दौलत नहीं, रांड किसका औरत नहीं. ये जेडी पाटिल राजौर में किसका दोस्ती नहीं. ಮಂತ್ರದಿಂದ ಆಗದ ಕೆಲಸವನ್ನು ತಂತ್ರದಿಂದ ಮಾಡಬೇಕು. ಒಂದು ವೇಳೆ ತಂತ್ರದಿಂದ ಆಗದಿದ್ದರೆ ಕುತಂತ್ರದಿಂದ ಮಾಡಿ ತೋರಿಸೋಣ ಈ ಪಾಟೀಲ.